ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಹೆಸರು ಪ್ರಸ್ತಾವಕ್ಕೆ ಎಂಎಲ್ಸಿ ಭೋಜೇಗೌಡರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತಲೇ ಹೇಳಿದ್ದಾರೆ. ಬೆಂಗಳೂರಲ್ಲಿ ಎಂಎಲ್ಸಿ ಭೋಜೇಗೌಡ ಒತ್ತಾಯ ಮಾಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಇರಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ನಡೆದುಕೊಳ್ಳಬೇಕು. ಎಐಸಿಸಿ ಪತ್ರ ಬಿಡುಗಡೆ ಮಾಡಿ ಅಪಮಾನವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಭೋಜೇಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೌನ್ಸಿಲ್ ಚೇರ್ಮನ್ ಇನ್ನು ಇದ್ದಾರೆ. ನಮ್ಮ ಕೌನ್ಸಿಲ್ ಚೇರ್ಮನ್ ಯಾರು ಅಂದ್ರೆ ಹೊರಟ್ಟಿ ಸಾಹೇಬರು ಅಂತ ನಾವು ಹೇಳ್ತೀವಿ. ನಾವು ಕೌನ್ಸಿಲ್ ಚೇರ್ಮನ್ ಖಾಲಿ ಆಗಿಲ್ಲ. ನಿನ್ನೆ ಪ್ರಾಣೇಶ್ ಅವ್ರದ್ದು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಖಾಲಿ ಆಗಿದೆ ಅಂತೇಳಿ ಅಸ್ಯೂಮ್ ಮಾಡಬಹುದು. ಅದು ಇನ್ನೂ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಇನ್ನೂ ವಿಷಯ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲೆಕ್ಟ್ ಆಗ್ಬೇಕಲ್ಲ, ಅವ್ರು ಇರ್ಬೇಕಾರೆ ನಾವು ನೋಡಿ ಇನ್ ಪ್ರಿನ್ಸಿಪಲ್ ಮಾತಾಡೋದಾದ್ರೆ ಬಹಳ ವರ್ಷಗಳಿಂದ ಕೌನ್ಸಿಲ್ ಪ್ರಾರಂಭ ಆದಾಗ್ಲಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿ ಸಿಟಿ ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿದೆ. ಅನೇಕ ಬಾರಿ ರೂಲಿಂಗ್ ಪಾರ್ಟಿ ಮೆಜಾರಿಟಿ ಇದ್ರೂ ಕೂಡ ಕೌನ್ಸಿಲ್ ಚೇರ್ಮನ್ ಅವರು ಅಪೋಸಿಷನ್ ಕೂತಿದ್ದಾರೆ. ಯಾವತ್ತೂ ಕೂಡ ಅವಿಶ್ವಾಸ ಮಂಡನೆ ಮಾಡಿದ್ದಾಗಲಿ ಅಥವಾ ಅವ್ರ ಪೀರಿಯಡ್ ಮುಗಿಯೋವರೆಗಾಗಲಿ ಇಳಿಸಿದ್ದ ಉದಾಹರಣೆಗಳಿಲ್ಲ, ಎಕ್ಸೆಪ್ಟ್ ಶಂಕರಮೂರ್ತಿ ಅವರ ಒಂದು ಕಾಲದಲ್ಲಿ ಬಿಟ್ರೆ. ಅದು ದೇವೇಗೌಡರ ಕಾಲ ಇರಬಹುದು, ಎಸ್.ಎಂ. ಕೃಷ್ಣರ ಕಾಲದಿಂದ ಹಿಡಿದು ದೇವೇಗೌಡರ ಕಾಲ, ಕುಮಾರಸ್ವಾಮಿ ಅವರ ನಂತರ ಬಂದಂತ ಯಡಿಯೂರಪ್ಪನವರ ಕಾಲದಿಂದ ಹಿಡಿದು ಯಾರ್ಯಾರು ರೂಲಿಂಗ್ ಪಾರ್ಟಿ ಇದ್ರು ಆ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಇದ್ದರೆ ಕೌನ್ಸಿಲ್ ಚೇರ್ಮನ್ ಆಗಿ ಉಳ್ಕೊಂಡು ಅವರ ಅವಧಿಯನ್ನು ಮುಗಿಸಿರ್ತಕ್ಕಂಥ ಉದಾಹರಣೆ